ಎಸ್, ಪರಪ್ಪನ ಅಗ್ರಹಾರ ಜೈಲು ಸೇರಿದ 6 ಮಂದಿ ನಕ್ಸಲರು. ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾದಂತಹ 6 ಜನ ನಕ್ಸಲರು ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಜೈಲಿನ ಹೈ ಸೆಕ್ಯೂರಿಟಿ ಬ್ಯಾರಕ್ಗೆ 6 ಮಂದಿ ನಕ್ಸಲರನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ಬಿಗಿ ಭದ್ರತೆಯೊಂದಿಗೆ 6 ಮಂದಿಯನ್ನು ಕೂಡ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಯಿತು. 3 ಕೆಎಸ್ಆರ್ಪಿ 5ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳ ಸೆಕ್ಯೂರಿಟಿಯೊಂದಿಗೆ 6 ಮಂದಿಯನ್ನು ಕೂಡ ಈಗ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಮಹಿಳಾ ಬ್ಯಾರಕ್ಗೆ ಮಹಿಳಾ ನಕ್ಸಲರನ್ನ ಶಿಫ್ಟ್ ಮಾಡಿದ ಖಾಕಿ ಹೈ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಎಷ್ಟು ಮಟ್ಟಿಗೆ ಹೈ ಸೆಕ್ಯೂರಿಟಿ ಇತ್ತು ಅನ್ನೋದರ ಕುರಿತಾಗಿ ನೀವು ಕೂಡ ಗಮನಿಸಬಹುದು. ದೃಶ್ಯಾವಳಿಗಳಲ್ಲಿ 3 ಕೆಎಸ್ಆರ್ಪಿ ಹಾಗೆ 5ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳ ಸೆಕ್ಯೂರಿಟಿಯೊಂದಿಗೆ 6 ಮಂದಿಯನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಬಿಗಿ ಭದ್ರತೆಯೊಂದಿಗೆ 6 ಮಂದಿ ನಕ್ಸಲರನ್ನ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದ್ದು, ಇನ್ನು ಮಹಿಳಾ ಬ್ಯಾರಕ್ಗೆ ಮಹಿಳಾ ನಕ್ಸಲರನ್ನ ಶಿಫ್ಟ್ ಮಾಡಲಾಯಿತು. ಈ ಕುರಿತು ನಮ್ಮ ಪ್ರತಿನಿಧಿ ಮೂರ್ತಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ. ಮೂರ್ತಿ, ಶರಣಾದ 6 ಮಂದಿ ನಕ್ಸಲರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತ ಮಧು, ಏನು ನಿನ್ನೆ ಒಂದು 6 ಜನ ನಕ್ಸಲರು ಸಿಎಂ ಮುಂದೆ ಶರಣಾಗಿದ್ರು. ಅವರನ್ನ ಈಗಾಗಲೇ ಪರಪ್ಪನಗರ ಜೈಲಿಗೆ ಕರೆತಂದು ಬಿಡಲಾಗಿದ್ದು, ಅವರನ್ನ ಹೈ ಸೆಕ್ಯೂರಿಟಿ ಮೂಲಕ 2 ಸಿಆರ್ಪಿ ವಾಹನದಲ್ಲಿ 6 ಜನರನ್ನ ಕರ್ಕೊಂಡ್ಬಂದು ಅವರಿಗೆ 5ಕ್ಕೂ ಹೆಚ್ಚು ಪೊಲೀಸರ ವಾಹನಗಳ ಹೈ ಸೆಕ್ಯೂರಿಟಿ ಕೊಟ್ಟು ಅವ್ರನ್ನ ಪರಪ್ಪನಗರ ಜೈಲಿಗೆ ಕರೆತಂದು ಬಿಡಲಾಯಿತು. ಮತ್ತೆ ಪರಪ್ಪನಗರ ಜೈಲಿನಲ್ಲಿ ಅವರಿಗೆ ವಿಶೇಷ ಭದ್ರತಾ ಕೊಠಡಿಯಲ್ಲಿ ಈಗಾಗಲೇ ಅವರನ್ನ ಇರಿಸಲಾಗಿದೆ ಅಂತ ಹೇಳಿ ಕೂಡ ಗೊತ್ತಾಗಿದೆ. ಹಾಗಾಗಿ ನಾಳೆ ಅವರಿಗೆ UTP ನಂಬರ್ ಅನ್ನ ನೀಡಲಿದ್ದಾರೆ ಜೈಲಿನ ಅಧಿಕಾರಿಗಳು. ಮತ್ತೆ ಅವರಿಗೆ ಈಗಾಗಲೇ ಜೈಲಿನ ಮೆನ್ಯೂನಂತೆ ಕೂಡ ಅವರಿಗೆ ಈಗಾಗಲೇ ಉಪಹಾರವನ್ನು ಕೂಡ ಊಟವನ್ನು ಕೂಡ ನೀಡಲಾಗಿದೆ. ಅಂದ್ರೆ ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್ ಮತ್ತೆ ಮಜ್ಜಿಗೆಯನ್ನು ಕೂಡ ಈಗಾಗಲೇ 6 ಜನ ನಕ್ಸಲರಿಗೆ ನೀಡಲಾಗಿದೆ. ಹಾಗಾಗಿ ಅವರಿಗೂ ಕೂಡ ಈಗಾಗಲೇ ಜೈಲಿನಲ್ಲಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರಿಸಿದ್ರು ಕೂಡ ಮತ್ತೆ ಆ ಸೆಲ್ನ ಸುತ್ತಮುತ್ತಲೂ ಕೂಡ ಒಂದಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿ ಸೆಕ್ಯೂರಿಟಿ ಕೊಡಲಾಗಿದೆ ಅಂತ ಹೇಳಿ ಕೂಡ ಈಗಾಗಲೇ ಜೈಲಿನ ಮೂಲಗಳು ತಿಳಿಸಿವೆ ಮಧು. ಹಾಗಾಗಿ ಸದ್ಯ UTP ನಂಬರ್ ಅನ್ನ ಅವರಿಗೆ ನಾಳೆ ನೀಡಲಿದ್ದು, ನಾಳೆ UTP ನಂಬರ್ 6 ಜನಕ್ಕೂ ಕೂಡ UTP ನಂಬರ್ ನಾಳೆ 10 ಗಂಟೆ ಸುಮಾರಿಗೆ ಕೊಡಲಿದ್ದಾರೆ ಮಧು. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.